ಸಾಯಿಗೋಲ್ಡ್ ಪ್ಯಾಲೇಸ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಆಂಧ್ರದ ಖತರ್ನಾಕ್ ಕಳ್ಳಿಯರು ಸಿಕ್ಕಿಬಿದ್ದಿರುವಂತ ಘಟನೆ ಬಸವನಗುಡಿಯಲ್ಲಿ ನಡೆದಿದೆ. ಕಳ್ಳತನ ಮಾಡುವಾಗ ಮಾಲೀಕರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಮಹಿಳೆಯರನ್ನು ಸಾಯಿಗೋಲ್ಡ್ ಪ್ಯಾಲೇಸ್ ಸಿಬ್ಬಂದಿ ಬಸವನಗುಡಿ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿಗಳು ಈ ಹಿಂದೆ ಇದೇ ರೀತಿ ಅನೇಕ ಕಳ್ಳತನ ಮಾಡಿದ್ದು, ಕುಪ್ಪಂನಲ್ಲಿರುವ ಲಕ್ಷ್ಮಿ ಎಂಬಾಕೆಯ ಸೂಚನೆಯಂತೆ ಕಳ್ಳತನ ಮಾಡಿದ್ದಾರೆ. ಇಲ್ಲಿ ಕದ್ದ ವಸ್ತುಗಳನ್ನ ಆಕೆಯ ಬಳಿ ಮಾರಾಟ ಮಾಡೋದ್ರ ಜೊತೆಗೆ ನಕಲಿ ಒಡವೆಗಳನ್ನ ಪಡೆದುಕೊಳ್ತಾ ಇದ್ರು. ಅಲ್ಲದೆ ಕಳೆದ ಬಾರಿ ಇವರೇ ಕೃತ್ಯ ಎಸಗಿದ್ರು ಅನ್ನೋದು ಖಚಿತಗೊಂಡಿದ್ದು ತನಿಖೆ ಮುಂದುವರೆದಿದೆ. ಸ್ಟೋರ್ಗಳಲ್ಲಿ ಜನ ಜಾಸ್ತಿ ಇರ್ತಾರೆ, ಆ ಟೈಮ್ಗೆ ಪ್ರಯತ್ನ ಪಡ್ತಾರೆ. ಅವತ್ತು ಫಸ್ಟ್ ದಿನ 3 ತಿಂಗಳು ನಮ್ಮ ತಾರೀಕು ನಮ್ಮ ಅಂಗಡಿಯಲ್ಲಿ 24 ಗ್ರಾಮ್ದು ಹ್ಯಾಂಗಿಂಗ್ಸ್ ಕಳ್ತನ ಆಗಿತ್ತು. ಆ ಗ್ರಾಹಕರಿಗೆ ನಾನು ಹೆಂಗ್ ಅಬ್ಸರ್ವ್ ಮಾಡಿದೆ ಅಂದ್ರೆ, ಲಾಸ್ಟ್ ಟೈಮ್ ನಮಗೆ CCTV ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಬಿನ್ ಹತ್ರ ಕರ್ಕೊಂಡು ಬಂದು ಎಲ್ಲದಕ್ಕೂ ತೋರಿಸಿದ್ರು. ನಾನು ಆ ಅಬ್ಸರ್ವೇಷನ್ ಇಂದ ಅವ್ರಿಗೂ ನೋಡಿದೆ, ಮುಖಾನು ಕಂಡಿಡ್ದಿದ್ದೆ. ಲಾಸ್ಟ್ ಟೈಮು ಎಲ್ಲಿ ಕೂತಿದ್ರು, ಈ ಸಲನ ಬಂದು ಅದೇ ಜಾಗಕ್ಕೆ ಬಂದು ಕೂತ್ಕೊಂಡ್ರು. ಡೌಟ್ ಆಯ್ತು, ಯಾಕಂದ್ರೆ ಆ ಮುಖ ನಾನು ಎಲ್ಲೋ ನೋಡ್ದಂಗಿದೆ. ಲಾಸ್ಟ್ ಟೈಮ್ ಈ ತರ ಇನ್ಸಿಡೆಂಟ್ ಆಗಿತ್ತು, ಮತ್ತೆ ಇದೇ ತರ ಇನ್ಸಿಡೆಂಟ್ ಮಾಡಕ್ ಬಂದಿದ್ದಾರೆ ಅಂತ ಒಂದು ಮನಸ್ಸಲ್ಲಿ ಭಾವನೆ ಆಯ್ತು. ನಮ್ಮ ಮ್ಯಾನೇಜರ್ ಆದವರು ಭೀಮರಾಜ್ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಆಮೇಲೆ ನಮ್ಮ ಭೀಮರಾಜ್ ಅವರು ಅದೇ ಕೂಡ ಹೇಳಿದ್ರು, ಇದೇ ಗ್ರಾಹಕರು ಇರ್ಬೋದು ಅಂತ ಹೇಳಿ ಅವರು ಎದ್ದು ಹೊಡೆದ್ರು. ಆಮೇಲೆ ನಮ್ಮ ಗನ್ಮ್ಯಾನ್ ಆದವರು